ಸುದ್ದಿಗೆ ಹೋಗೋಣ. ಸಿಡಿ ಫ್ಯಾಕ್ಟರಿ ಮಾಲೀಕ ವರ್ಸಸ್ ಬ್ಲೂ ಬಾಯ್ಸ್ ಫ್ಯಾಕ್ಟರಿ. ನೀಲಿ ಸಿನಿಮಾ ಜೈಲಲ್ಲಿ ನೀಲಮೇಘ ಶ್ಯಾಮ. ಎಚ್ಡಿಕೆ ಡಿಕೆ ನಡುವೆ ಸಮರ ಶುರು. ಸಿಡಿ ಸಂಘರ್ಷ. ಎಚ್ಡಿಕೆ ಸಿಡಿ ವಾರ್. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಜಗಳ, ವಾಕ್ಸಮರ ಇದೇ ಮೊದಲೇನಲ್ಲ. ಆಜನ್ಮ ವೈರಿಗಳಂತೆ ಯಾವಾಗಲೂ ಕೂಡ ಯಾವುದೇ ಸ್ಥಳೀಯ ಮಟ್ಟದ ಚುನಾವಣೆಗಳು ಆ ಭಾಗದಲ್ಲಿ ಆದಾಗಿಂದಲೂ ಕೂಡ ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಅವರು ವಾಗ್ದಾಳಿಗಳನ್ನ ಸೋಷಿಯಲ್ ಮೀಡಿಯಾದಿಂದ ಹಿಡ್ಕೊಂಡು ನೇರ ವಾಗ್ದಾಳಿಗಳನ್ನು ಕೂಡ ಮಾಡಿಕೊಂಡಿದ್ದಿದೆ. ಸೊ ಇವತ್ತು ಮತ್ತೊಂದು ಹಂತದ ವಾಗ್ದಾಳಿ ಇಬ್ಬರ ಮಧ್ಯದಲ್ಲಿ ಆಗಿರುವಂತದ್ದು. ಏನಾಯಿತು ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಳ್ಳಾರಿ ಗಲಾಟೆ ವಿಚಾರವಾಗಿ ಆರಂಭವಾದಂತಹ ಜಗಳ ಈಗ ವೈಯಕ್ತಿಕವಾದಂತಹ ತೇಜೋವಧೆಯವರೆಗೂ ಬಂದು ನಿಂತ್ಕೊಂಡಿದೆ. ವೈಯಕ್ತಿಕ ಯುದ್ಧವಾಗಿ ನಿಂತ್ಕೊಂಡಿದೆ ಇಬ್ಬರ ಮಧ್ಯದಲ್ಲಿ. ಬಂಧನ, ತನಿಖೆ, ಎಸ್ಪಿ ಅಮಾನತು, ಈ ನಿರ್ಧಾರಗಳೇನಿದೆ ಸರ್ಕಾರದ ನಿರ್ಧಾರಗಳು, ಈ ಬಗ್ಗೆ ಟೀಕೆಗಳ ಸುರಿಮಳೆಯನ್ನ ಮಾಡಿದ್ರು. ಪ್ರೆಸ್ ಮೀಟ್ ಅನ್ನ ನಡೆಸಿ ಸುದ್ದಿಗೋಷ್ಠಿಯನ್ನ ನಡೆಸಿದಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿ ಟೀಕೆಯನ್ನ ಮಾಡಿದ್ರು. ಅಲ್ಲಿ ಆದಂತ ಒಂದಿಷ್ಟು ಬಂಧನ ಮತ್ತು ಆಗ್ತಾ ಇರುವಂತಹ ತನಿಖೆ ಮತ್ತು ಅಲ್ಲಿ ಏಕಾಏಕಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಎಸ್ಪಿ ಅಮಾನತು ವಿಚಾರವಾಗಿ. ಇದಾದ್ಮೇಲೆ ಸಿಎಂ, ಡಿಸಿಎಂ, ಗೃಹ ಸಚಿವರನ್ನ ತರಾಟೆ ತೆಗೆದುಕೊಂಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ಏನ್ ಮಾಡ್ತಾ ಇದೆ ಸರ್ಕಾರ, ಹೆಂಗಿದೆ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಅಂತ. ಇನ್ನು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಗೃಹ ಇಲಾಖೆಯನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಡಿಕೆ ಶಿವಕುಮಾರ್ಗೆ ಗೃಹ ಇಲಾಖೆ ಬಗ್ಗೆ ಏನ್ ಅನುಭವ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರು. ಈ ಒಂದು ಪ್ರೆಸ್ ಮೀಟ್ ನಲ್ಲಿ, ಸುದ್ದಿಗೋಷ್ಠಿಯಲ್ಲಿ ಯಾವ ಕಾರಣಕ್ಕಾಗಿ ಅಧಿಕಾರಿಗಳ ಮೀಟಿಂಗ್ ಮಾಡಿದ್ರು, ಅಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಬೇಕಾಗಿದ್ದಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಅವರು ಯಾಕೆ ಮಾಡಿದ್ರು, ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಏನು ಅವರಿಗೆ ಅನುಭವ ಇದೆ ಗೃಹ ಇಲಾಖೆಯಲ್ಲಿ ಅಂತ, ಅನುಭವದ ಬಗ್ಗೆ ನನಗೆ ಹೇಳಲು ಹೋಗಬೇಡಿ ಅಂತ ಡಿಕೆ ಶಿವಕುಮಾರ್ ಈ ಒಂದು ಮಾತಿಗೆ ತಿರುಗೇಟನ್ನು ಕೊಡುವಂತ ಕೆಲಸ ಕೂಡ ಮಾಡಿದ್ರು. ಎಚ್.ಡಿ.ಕೆ ಅವರ ಈ ವಾಗ್ದಾಳಿಗೆ ಡಿಕೆ ಶಿವಕುಮಾರ್ ಅವರ ತಿರುಗೇಟಾಗಿತ್ತು. ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವಿನ ಈ ಒಂದು ವಾಗ್ದಾಳಿಗಳ ಬಾಣ ಇದೆ ಅಲ್ಲ, ವೈಯಕ್ತಿಕ ತೇಜೋವಧೆವರೆಗೂ ಬಂದು ನಿಂತ್ಕೊಂಡಿದೆ. ನೆಕ್ಸ್ಟ್ ಲೆವೆಲ್ಗೆ ಬಂದು ನಿಂತ್ಕೊಂಡಿದೆ ಈ ಇಬ್ಬರ ಮಧ್ಯದ ಈ ಜಗಳ. ಎಚ್.ಡಿ.ಕೆ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ವೈಯಕ್ತಿಕ ಮಟ್ಟದ ಜಟಾಪಟಿ ನಡೀತಾ ಇದೆ. ಈ ಹಿಂದೆಯೂ ಕೂಡ ಅವರು ವೈಯಕ್ತಿಕವಾದಂತಹ ಹೇಳಿಕೆಗಳನ್ನ, ಅಂದ್ರೆ ಆ ರೀತಿಯಾಗಿ ಬೈದಾಡಿಕೊಂಡಿರೋದನ್ನ ಇಡೀ ರಾಜ್ಯದ ಜನತೆ ನೋಡಿದ್ದು ಕೂಡ ಅನೇಕ ಉದಾಹರಣೆಗಳಿದೆ. ಅದಕ್ಕೆ ಮತ್ತೊಂದು ಆಡ್ ಆನ್ ಆಗುವಂತಹ ರೀತಿಯಾದಂತಹ ಜಗಳ. ಇಲ್ಲಿವರೆಗೂ ರಾಜಕೀಯ ಜಟಾಪಟಿ ನಡೀತಾ ಇತ್ತು, ಈಗ ವೈಯಕ್ತಿಕ ವಿಚಾರ ಹಾಗೆ ಇದು ಕನ್ವರ್ಟ್ ಆಗ್ತಾ ಇದೆ. ಹಾಗಾದ್ರೆ ಜೆಡಿಎಸ್ ಈ ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಜೆಡಿಎಸ್ ಏನಂತ ಟ್ವೀಟ್ ಮಾಡ್ತು ಅಂತ ನೋಡ್ತಾ ಹೋದ್ರೆ, ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆಹಾಳು ಆತ್ಮಾರತಿ ಬಗ್ಗೆ ಕಾಂಗ್ರೆಸ್ ಮರೆತಿದೆ ಅಂತ ಟ್ವೀಟ್ ಅನ್ನ ಮಾಡಿರುವಂತದ್ದು. ಜೆಡಿಎಸ್ ಮಾಡಿರುವಂತ ಟ್ವೀಟ್ ಇದು. ಎಲ್ಲ ವಿಚಾರಗಳನ್ನ ಖಾರವಾಗಿ ನುಡಿದಿರುವುದು ಕಾಂಗ್ರೆಸ್ ಮೇಲೆ. ಸಿಡಿ ಫ್ಯಾಕ್ಟರಿ ಮಾಲೀಕ ಅಂತ ಕರೆದಿದೆ ಫಸ್ಟ್ ಪಾಯಿಂಟ್ ನಲ್ಲಿ. ಇನ್ನು ನೆಕ್ಸ್ಟ್, ಟೆಂಟ್ ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆಕೋರನ ಆತ್ಮಾರತಿ ಎಂತಹದ್ದು ಅಂತ ಪ್ರಶ್ನೆ ಮಾಡಿದೆ. ಅಂದ್ರೆ ಪ್ರತ್ಯಕ್ಷವಾಗಿನೋ ಅಥವಾ ಪರೋಕ್ಷವಾಗಿನೋ ಡಿಕೆ ಶಿವಕುಮಾರ್ ಅವರಿಗೆ ನೇರವಾದಂತಹ ಪ್ರಶ್ನೆಯನ್ನ ಕೇಳಿರೋದು. ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಟ್ವೀಟ್ ಅನ್ನ, ಅಂದ್ರೆ ಭಾಷೆಗಳನ್ನ ಬಳಸಿ ಟ್ವೀಟ್ ಅನ್ನ ಮಾಡಿರೋದು ಜೆಡಿಎಸ್. ಕಲೆಕ್ಷನ್ ಗಿರಾಕಿಯ ಆತ್ಮಾರತಿ ಇರುವುದು ಮಸಾಜ್ ಪಾರ್ಲರ್ಗಳಲ್ಲಿ ಅಲ್ಲವೇ ಅಂತ ಪ್ರಶ್ನೆ ಮಾಡಿದೆ. ಒಂದೊಂದೇ ಪಾಯಿಂಟ್ಗಳನ್ನ ಜೆಡಿಎಸ್ ತನ್ನ ಟ್ವೀಟ್ ನಲ್ಲಿ, ಎಕ್ಸ್ ಖಾತೆಯ ಟ್ವೀಟ್ ನಲ್ಲಿ ಹಾಕಿರುವಂತಹ ಪ್ರಮುಖ ಅಂಶಗಳಿದು. ಕಲೆಕ್ಷನ್ ಗಿರಾಕಿ ಅಂತ ಕರೆದಿದೆ. ಹನಿ ಟ್ರ್ಯಾಪ್ ಅಧ್ಯಕ್ಷನ ಆತ್ಮಹತ್ಯೆಗೆ ಸಂಪುಟದ ಮಂತ್ರಿಗಳು, ಶಾಸಕರೇ ಬಲಿಪಶುಗಳಲ್ಲವೇ? ಅಂದ್ರೆ ಕೆಲವೊಂದಿಷ್ಟು ತಮ್ಮ ಶಾಸಕರುಗಳನ್ನೇ ಬಲಿಪಶು ಮಾಡಿರುವಂತದ್ದು ಇವರೇ ಅಲ್ಲವೇ ಅಂತ ಪ್ರಶ್ನೆಯನ್ನ ಕೇಳಿದರು. ಈ ರೀತಿಯಾಗಿ ಡಿಕೆಶಿ ವಿರುದ್ಧ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಜೆಡಿಎಸ್. ದೀನದಲಿತರು, ಬಡವರು, ಮಹಿಳೆಯರ ಜಮೀನು ಕಬಳಿಸುವಂತಹ ರಿಯಲ್ ಎಸ್ಟೇಟ್ ಮಾಡಿದ್ಯಾರು, ನೀವೇ ಅಲ್ವೇ ಅಂತ ನೇರವಾದಂತಹ ಬಾಣ ಬಿಟ್ಟಿದೆ ಕಾಂಗ್ರೆಸ್, ಜೆಡಿಎಸ್ ಕಾಂಗ್ರೆಸ್ಗೆ. ಇನ್ನು ಏಜೆಂಟ್ನ ಆತ್ಮಾರತಿ ಬಗ್ಗೆ ಬೆಂಗಳೂರಿಗೆ ಚಿರಪರಿಚಿತವಾಗಿದೆ. ಅಂದ್ರೆ ಅದನ್ನ ಓಪನ್ ಆಗಿ ಹೇಳಬೇಕು ಅಂತ ಏನಿಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ ನಿಮ್ದು ಅಂತ ಜೆಡಿಎಸ್ ಈ ರೀತಿಯಾಗಿ ಟ್ವೀಟ್ ಅನ್ನ ಮಾಡಿರೋದು. ಸ್ವಾರ್ಥ ಸಾಧನೆಗೆ ಬ್ಲಾಕ್ ಮೇಲ್ ಮಾಡುವ ಆತ್ಮಾರತಿಯ ರಾಜಕಾರಣಿಯ ಅನಾಚಾರಗಳ ದೊಡ್ಡ ಪಟ್ಟಿನೇ ಇದೆ. ಇದು ಒಂದು ರೀತಿಯಾಗಿ ಸ್ಯಾಂಪಲ್ ಅಷ್ಟೇ ನಾವು ಹೇಳ್ತಾ ಇರುವಂತದ್ದು. ಇದರ ಒಂದು ದೊಡ್ಡ ಪಟ್ಟಿನೇ ನಮ್ಮ ಬಳಿ ಇದೆ. ರೌಡಿ ರಾಜಕಾರಣಿಯ ಅನುಭವದ ಕೊಚ್ಚೆಗೆ ಯಾರು ತಾನೇ ಸಮ?
ನಿಮಗೆ ಯಾರು ಪ್ರತಿಸ್ಪರ್ಧಿಗಳೇ ಇಲ್ಲ ಅಂತ ನೇರವಾಗಿ ತಿವಿದಿರೋದು ಡಿ ಕೆ ಶಿವಕುಮಾರ್ ಅವರಿಗೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ, ರೋಲ್ ಕಾಲ್ ಅಧ್ಯಕ್ಷ ಅಂತ ಪ್ರಶ್ನೆ ಮಾಡಿದೆ ಜೆಡಿಎಸ್. ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿರುವಂತಹ ಪ್ರಶ್ನೆಗಳಿದು. ಈ ರೀತಿಯಾಗಿ ವೈಯಕ್ತಿಕ ತೇಜೋವಧೆಯವರೆಗೂ ಈ ಒಂದು ಜಗಳ, ಬಳ್ಳಾರಿಯ ಬ್ಯಾನರ್ ಗಲಾಟೆಯಿಂದ ಶುರುವಾದಂತ ವಿಚಾರ ಏನಿದೆ, ಅಲ್ಲಿನ ಟೀಕೆಗಳು ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಇದಕ್ಕೆ ಕಾಂಗ್ರೆಸ್ ಟ್ವೀಟ್ ಏನಾಗಿತ್ತು, ಇದಕ್ಕೆ ಅವರ ತಿರುಗೇಟೇನು? ಅಗಟಗಟ ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಮರೆತು ಹೋಯ್ತೆ ಅಂತ ಹಾಸನದಲ್ಲಿ ಆದಂತಹ ಒಂದಿಷ್ಟು ಪೆನ್ ಡ್ರೈವ್ ವಿಚಾರಗಳನ್ನ ಕೆದಕಿ ಅವರಿಗೆ ತಿರುಗೇಟನ್ನು ಕೊಟ್ಟಿರುವಂತದ್ದು ಕಾಂಗ್ರೆಸ್ನ ತಿರುಗೇಟಿದು. ಇದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಅಂತ ಕರೆದಿದೆ ಕಾಂಗ್ರೆಸ್. ಅದು ಇಷ್ಟು ಬೇಗ ಶಾಂತಂ ಪಾಪಂ, ಇಷ್ಟು ಬೇಗ ಮರ್ತು ಬಿಟ್ರ ಶಾಂತಂ ಪಾಪಂ ಅಂತಂದ್ರೆ ಒಂದು ರೀತಿಯಾಗಿ ಸಾರ್ಕಾಸ್ಟಿಕ್ ಆಗಿ ಟ್ವೀಟ್ ಅನ್ನ ಮಾಡಿರೋದು, ತಿರುಗೇಟನ್ನು ಕೊಟ್ಟಿರುವಂತದ್ದು, ಹಾಸ್ಯಾಸ್ಪದವಾಗಿ ಜೆಡಿಎಸ್ನ ಅಂದ್ರೆ ಕುಮಾರಸ್ವಾಮಿ ಅವರ ಕಾಲೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ. ನಿಮ್ಮಲ್ಲಿ ಬ್ಲೂ ಫಿಲಂ ನಿರ್ಮಾಪಕರು, ನಿರ್ದೇಶಕರುಗಳು, ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕ್ತಾ ಇದ್ದಾರೆ. ನಿಮ್ಮವರೇ ಅಲ್ವೇ ಎಲ್ಲರೂ ಕೂಡ ಅಂತ ಕಾಂಗ್ರೆಸ್ ರೀಟ್ವೀಟ್ ಮಾಡಿದೆ. ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಅವರು ಒಂದು ಹೇಳಿದ್ರೆ ಇವರು 9 ಹೇಳಿದಂತಹ ರೀತಿಯಲ್ಲಿ ಅದಕ್ಕೆ ರಿಪ್ಲೈಗಳನ್ನು ಕೊಟ್ಟಿದ್ದಾರೆ. ಅವರು ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ರೆ ಅದಕ್ಕೆ 9 ಅಂಶಗಳನ್ನ ಸೇರಿಸಿ ಕಾಂಗ್ರೆಸ್ನ ತಿರುಗೇಟು. ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದಂತಹ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್ ಆಗಿದೆ. ಅದನ್ನ ಇಷ್ಟು ಬೇಗ ಮರ್ತ್ಬಿಟ್ರ ಶಾಂತಂ ಪಾಪಂ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಈ ರಾಸಲೀಲೆಯ ಪೆನ್ ಡ್ರೈವ್ ವಿಚಾರ ಏನು ವೈರಲ್ ಆಗಿತ್ತು MP ಎಲೆಕ್ಷನ್ ಸಂದರ್ಭದಲ್ಲಿ, ಆ ಒಂದು ವಿಚಾರವನ್ನ ಮತ್ತೆ ಎಳೆದು ತಂದು ಇಲ್ಲಿ HD ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನ ಕೊಟ್ಟಿರುವಂಥದ್ದು. ಎಲ್ಲರೂ ನಿಮ್ಮವರೇ ಅಲ್ವೇ, ಆ ಒಂದು ಫಿಲ್ಮ್ ವರ್ಲ್ಡ್ ಫೇಮಸ್ ಆಗಿತ್ತು, ಅದನ್ನು ಮರ್ತು ಬಿಟ್ರಾ ಅಂತ. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾಲಿವುಡ್ ವರೆಗೂ ಹಾರಾಡಿಸಿದೆ. ಈ ಒಂದು ಕೀರ್ತಿ ಪತಾಕೆಯನ್ನ ಹಾರಾಡಿಸಿದವರು ಕೂಡ ನಿಮ್ಮವರೇ ಅಲ್ವೇ ಕುಮಾರಸ್ವಾಮಿ ಅವರೇ ಅಂತ ಈ ರೀತಿಯಾಗಿ ಕಾಂಗ್ರೆಸ್ ರೀಟ್ವೀಟ್ ಅಂದ್ರೆ ತಿರುಗೇಟನ್ನ ಕೊಟ್ಟಿರೋದು. ಅವರು ಈಗಲೂ ಜೈಲಲ್ಲಿ ನೀಲಮೇಘ ಶ್ಯಾಮ ಹಾಡ್ತಾ ಇದ್ದಾರೆ, ಅದೇ ದಾಟಿಯಲ್ಲಿ ಹಾಡ್ತಾ ಇದ್ದಾರೆ, ಈಗಲೂ ಕೂಡ ಹಾಗೇ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಹೇಳಿರೋದು. ನಿಮ್ಮ ಇನ್ನೊಬ್ಬ ಲಿಂಬೆಯ ಬನದ ನಾಯಕರು ಲಿಂಬೆ ಹಣ್ಣಿನಂತ ಹಾಡು ಹೇಳಲು ಹೋಗಿ ಜೈಲಲ್ಲಿ ಮುದ್ದೆ ಮುರಿದು ಬಂದಿದ್ದಾರೆ. ಅಂದ್ರೆ ಸೂರಜ್ ರೇವಣ್ಣ ಅವರ ವಿಚಾರವನ್ನು ಕೂಡ ಇಲ್ಲಿ ಎಳೆತಂದು ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ಇನ್ನೊಬ್ಬ ರಾಧಾ ಮಾಧವ ಮನೋವಿಲಾಸ ನಾಯಕರು ಜಸ್ಟ್ ಎಸ್ಕೇಪ್ ಆಗಿದ್ದಾರೆ ಅಂತ ಒಂದೊಂದೇ ವಿಚಾರವನ್ನ ಎಳೆದು ತಂದು ಈ ರೀತಿಯಾಗಿ ವೈಯಕ್ತಿಕ ತೇಜೋವಧಿಯವರೆಗೂ ಕೂಡ ಬಂದು ನಿಂತ್ಕೊಂಡಿರುವಂತಹ ಜಗಳ ಇಲ್ಲಿವರೆಗೂ ಬಂದು ಅಟ್ ಪ್ರೆಸೆಂಟ್ ನಿಂತ್ಕೊಂಡಿದೆ. ಇದು ಕಾಂಗ್ರೆಸ್ನ ರೀಟ್ವೀಟ್ ಆಗಿದೆ. JDS ಮಾಡಿರುವಂತಹ ಟೀಕೆಗಳಿಗೆ ನಿಮ್ಮ ನಾಯಕರೇ ನಿರ್ಮಿಸಿ, ನಿರ್ದೇಶಿಸಿ, ನಟಿಸಿ, ಸಿನಿಮಾ ತೆಗೆದು ಇಡೀ ಜಗತ್ತಿಗೆ ತೋರಿಸಿರುವಾಗ ಇನ್ನು ಬೇರೆಯವರಿಗೆ ಟೆಂಟ್ನಲ್ಲಿ ತೋರಿಸುವಂತ ಅವಕಾಶ ಎಲ್ಲಿದೆ? ನಾವಂಥದ್ದು ಮಾಡೋಕೆ ಹೋಗೋದಿಲ್ಲ. ಎಲ್ಲರೂ ನಿಮ್ಮವರೇ ಇದ್ದಾರಲ್ಲ, ನಿರ್ದೇಶಕರು ನಿಮ್ಮವರೇ, ನಿರ್ಮಾಪಕರು ನಿಮ್ಮವರೇ, ಪಾತ್ರಧಾರಿಗಳು ನಿಮ್ಮವರೇ, ಅದನ್ನೆಲ್ಲ ಇಡೀ ಜಗತ್ತಿಗೆ ಹಂಚಿದವರು ನೀವರೇ, ನಿಮ್ಮವರೇ, ತೋರಿಸಿದ್ದು ನೀವೇ. ಸೊ ಹಾಗಾಗಿ ಉಳಿದಂಥವರಿಗೆ ಟೆಂಟ್ನಲ್ಲಿ ತೋರಿಸೋದಕ್ಕೆ ಅವಕಾಶ ಎಲ್ಲಿದೆ ನೀವೇ ಇರುವಾಗ ಅನ್ನುವಂಥ ಅರ್ಥದಲ್ಲಿ ತಿವಿದಿರೋದು. ನೇರವಾಗಿಯೇ ಈ ರೀತಿಯಾಗಿ ಟ್ವೀಟ್ ಮಾಡಿದೆ ಕಾಂಗ್ರೆಸ್. ನಿಜಕ್ಕೂ ನಿಮ್ಮ ಸಿನಿಮಾ ಚೆನ್ನಾಗಿದೆ, ಅದರ ಮೇಲೆ ಮತ್ತೊಂದು ಕತೆ ಕಟ್ಟೋಕೆ ಹೋಗಬೇಡಿ. ಈಗಿರುವಂಥ ಸಿನಿಮಾ ಏನಿದೆ ಅದೇ ಬಹಳ ಚೆನ್ನಾಗಿದೆ, ಮತ್ತೊಂದಿಷ್ಟು ಕಥೆಗಳನ್ನ ಕಟ್ಟೋಕೆ ಹೋಗಬೇಡಿ. ಸುಮ್ಮನೆ ಆಕಾಶಕ್ಕೆ ಉಗುಳಿ ಮುಖಕ್ಕೆ ಸಿಂಪಡಿಸಿಕೊಳ್ಳಬೇಡಿ, ಅಂದ್ರೆ ನಮಗೆ ಹೇಳಕ್ ಬರಬೇಡಿ, ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ ಅದನ್ನು ನೋಡ್ಕೊಳ್ಳಿ ಅನ್ನುವಂಥ ಅರ್ಥದಲ್ಲಿ JDS ಮಾಡಿರುವಂತಹ ಟ್ವೀಟ್ಗಳೇನಿತ್ತು ಅದಕ್ಕೆ ಖಾರವಾದಂತಹ ತಿರುಗೇಟನ್ನು ಕೊಟ್ಟಿರುವಂಥದ್ದು. ವೈಯಕ್ತಿಕವಾದಂಥ ತೇಜೋವಧೆಯ ಮೂಲಕವಾಗಿ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಈ ರೀತಿಯಾಗಿ DK ಸುರೇಶ್ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಏನ್ ಹೇಳಿದ್ರು ನೋಡಿ. ಸ್ವಾಮಿ, ಇದನ್ನೆಲ್ಲ ಬಿಡಿ, ದಯವಿಟ್ಟು ಆ HMT ಅವ್ರಿಗೆ ನ್ಯಾಯ ಕೊಡಿಸಿ. ಸುಮ್ಮನೆ ಯಾಕೆ ಇಲ್ದೇ ಇರೋದನ್ನೆಲ್ಲ ಹೇಳಕ್ ಬರ್ತೀರಿ? ಆ ಗಾಣಗ ರವಿ ನಮ್ಮ ಶಾಸಕರು 100 ಎಕರೆ ಜಾಗ ಇಡ್ಕೊಟ್ಟಿದಾರಂತೆ. ಅವ್ರಿಗೆ ಎಲ್ಲಿದೆ ಅಧಿಕಾರ ಅಂತ ಅಂದ್ರೆ ಅವ್ರಿಗೆ ಅಧಿಕಾರ ಇದೆಯೋ ಇಲ್ವೋ? ಜಾಗ ತೋರಿಸಿದ್ದಾರೆ, ಸರ್ಕಾರಿ ಜಾಗ ಗುರ್ತಿಸಿದ್ದಾರೆ. ಅಲ್ಲಿಯ ಜನರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನ್ ಮಾಡ್ತೀರಿ ಅದನ್ನ ಹೇಳಿ. ಕೇವಲವಾದಂತ ಮಾತುಗಳನ್ನ ಆಡೋದನ್ನ ಬಿಟ್ಟು ರಾಜ್ಯದ ಹಿತವನ್ನ ಕಾಪಾಡೋದನ್ನ ಕಲ್ತ್ಕೊಳ್ಳಿ. JDS ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ. ಫ್ಯಾಕ್ಟ್ರಿ ಎಲ್ಲ ಇದ್ದಿದ್ದು ಹಾಸನದಲ್ಲಿ, ಹೊಳೆನರಸೀಪುರದಲ್ಲಿ. ಹೊಳೆನರಸೀಪುರಕ್ಕೆ ಹೋಗಿ ಕೇಳ್ಕೊಳ್ಳಿ, ಹೊಳೆನರಸೀಪುರಕ್ಕೆ ಹೋಗಿ ಕೇಳಲಿ, ಪದ್ಮನಾಭ ನಗರಕ್ಕೆ ಹೋಗಿ ಕೇಳಲಿ ಎಲ್ಲಿ ಫ್ಯಾಕ್ಟ್ರಿ ಇತ್ತು ಅಂತ. ಯಾರು ಬೇಡ ಅಂದವರು?
ಫ್ಯಾಕ್ಟ್ರಿ ಎಲ್ಲಿತ್ತು ಅಂತ ಅಲ್ಲೇ ಕೇಳ್ಕೊಳ್ಳಿ, ಯಾರು ಬೇಡ ಅಂದವರು. ಫ್ಯಾಕ್ಟ್ರಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಅಂತ ಗೊತ್ತಿದೆಯಲ್ಲ ಈಗ. ಒಳ್ಳೆ ನರಸೀಪುರ ಇನ್ನ ಬೇಕಾ? ಹಾಸನಕ್ಕಿನ್ನ ಉದಾಹರಣೆ ಬೇಕಾ? ಇಡೀ ದೇಶದಲ್ಲಿ ಅತ್ಯಂತ ಹೀನಾಯವಾದ ಕೃತ್ಯ ಯಾವ್ದಾದ್ರು ಒಬ್ಬ ಇತ್ತು ಅಂತ ಅಂದ್ರೆ ಅದು ಹಾಸನ ನಡೆದಂತ ದುರ್ಘಟನೆ. ಅದ್ರ ಬಗ್ಗೆ ಒಂದು ವಿಷಾದ ವ್ಯಕ್ತಪಡಿಸಕ್ಕಾಗದೇ ಇರುವಂತ JDS ನ ಮುಖಂಡರುಗಳು ಯಾರ್ಯಾರು ಟ್ವೀಟ್ ಮಾಡ್ತಾ ಇದ್ದಾರೆ, ಅವ್ರಗಳಿಗೆ ಈ ಬೇರೆದ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿದೆ? ದಯವಿಟ್ಟು ಅದನ್ನ ಬಿಟ್ಬಿಟ್ಟು ನಿಮ್ದೇನಿದೆ ನೀವು ನೋಡ್ಕೊಳ್ಳಿ.